ಭಾರಿ ಏನ್ ತಗೋಣ ಸರ್? ನಮ್ದೆ ಬ್ಯಾಟಿಂಗ್. ಇವನ್ ಫೀಲ್ಡಿಂಗ್ ಮಾಡ್ತಾನೆ ನೋಡ್ರಿ. ಈಗ ಚೆನ್ನಾಗಿ ಮಾಡ್ತಾನೆ ಪ್ರತಾಪ. ಬಾ ಕೀಪರ್ ನೀನೆ. ನಿಂತ್ಕೊಳ್ರಿ ಸಾಕು, ನಿಂತ್ಕೊಳ್ರಿ. ಸ್ಪೀಡ್ ಬರಲ್ಲ ತಲೆಗೆ. ಹಿಡೀರಿ ಫೋರ್. ನಾನು ಇದ್ದಿದ್ರೆ ನನಗೆ ಫೀಲ್ಡಿಂಗ್ ಮಾಡೋದು. ನಾನಿದ್ದಿದ್ರೆ ನನಗೆ ಬೈತಾ ಇದ್ರಿ ಫೀಲ್ಡಿಂಗ್ ಸರಿ ಮಾಡೋ ಅಂತೇಳಿ. ಸ್ಕೋರ್ 4 ಇಲ್ಲೋ ಬಿಟ್ಟ. ಸುಮ್ಮನೆ ಕೀಪಿಂಗ್ ಮಾಡ್ಕೊಂಡು ಇರೋದು ಬಿಟ್ಟು 8 ಹೇಳಿ ಕಳ್ಸ್ಯಾರೇನಪ್ಪ. ವೈಡ್ 9 ಏಣ ಟಚ್ ನೋಡ ಆತನ. ಓಕೆ ಓಕೆ ಹೊಟ್ಟೆ ತುಳಿಬೇಡ. ಸ್ಕೋರ್ 9. 3 ಬಾಲ್ 9. ಅದೇ ಅಜ್ಜಪ್ಪರ್ ಮಾರಣ ಕುಂತು ಹೋಯ್ತಂದಿದೆ. ಅಯ್ಯೋ ಇದು ಸಿಗ್ತಾ ಇಲ್ಲ ಅಲ್ಲಿ. ನಮ್ ಕಡೆ ಮಾತಾಡ್ತೀಯ? ಹೇಳೋರಿ ಬರೀಗ ಕೇಳ್ದ ಕೊಡ್ಲಿಲ್ಲ. ಆ ಕಡೆ ಆಡ್ರಿ. ಬ್ಯಾಟ್ ಗಿಟ್ ಹೊಡಿತೀರಾ ಮತ್ತೆ. ಫೀಲ್ಡಿಂಗ್ ಮಾಡೋದು ಏನ್ ಬಿಸಿದೆ ಅಂತ ಇಲ್ಲ ನೆರಳು ಹೊಡಿತೈತಾ ಇಲ್ಲಿ. ಸುಮ್ಮನೆ ಫೀಲ್ಡಿಂಗ್ ಇದು ಕೀಪಿಂಗ್ ಮಾಡೋದು ಬಿಟ್ಟು 2 ಸ್ಕೋರ್ ಬಿಟ್ಟು ಪರವಾಗಿ. ನನ್ನ ಜಾಕೆಟ್ ಅಲ್ಲಿ ಕ್ಯಾಪ್ ಇದೆ ಬೇಡಣ್ಣ, ಆಮೇಲೆ ಹಾಕೊಳ್ರಿ. ಕಲರ್ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡ್ತಾನೆ ಅಷ್ಟೇ ಅವನು. ಇದೆಯಲ್ಲ ಲಾಸ್ಟ್ ಬಾಲ್ ಇದೆ. ಇಲ್ಲಿ ಬಂದ್ರು ಬಿಡಲ್ಲಲ್ರಿ. ಮಂಜಾ ಮುನ್ನೇನು ಫೀಲ್ಡಿಂಗ್ ಹೌದಾ? ಅವ್ರೆಲ್ಲರೂ ಹೊಡಿಲಿ. ಅವ್ರು ಯಾರಾದ್ರೂ ಬಾಲ್ ಬಿಟ್ರೆ ಚೆನ್ನಾಗಿ ಫೀಲ್ಡಿಂಗ್ ಸರಿ ಮಾಡೋ. ಚೆನ್ನಾಗಿ ಫೀಲ್ಡಿಂಗ್ ಅದು ಇಟ್ಸ್ ರಿಟರ್ನ್ ರೂಲ್. ಅದು ಅಣ್ಣ ನೀವು ಹಂಗೆ ಆಡಬಾರ್ದು ಬ್ಯಾಟಿಂಗಲ್ಲಿ. ಬಾಲ್ 1 ಬಾಲ್ ಯಾವ ಪಕ್ಕಡೆ ಆಡಲ್ಲ. ಆಡ್ರಿ ಕಾಣಿಸಲ್ಲ ಬಾಲು. ನಾನು ಹೇಳಿಲ್ವಾ ಕಾಣಿಸಲ್ಲ ಅಂತ. ಬಾಳು ಒಳ್ಳೇದಾಯ್ತು, ಬೌಲರ್ ಒಳ್ಳೇದಾದ. ಹೆಂಗೆ ಬೌಲಿಂಗ್ ಅಣ್ಣ? ಅಲ್ಲಿ ಕಿಪ್ಪರ್ ಬೇರೆ. ಓ ವಿಕೆಟ್, ಬಿಗ್ ವಿಕೆಟ್. ನಿನ್ ಬಾಲ್ ಆಡೋಣ, ನಿನ್ ಬಾಲ್ ಹೊಡಿತೀನಿ ಅಂತಾರೆ. ಅಷ್ಟೇ ಹೋಯ್ತು ಬಿಡ್ರಿ. ಅಯ್ಯೋ ಓಡಲ್ಲ ಓಡಲ್ಲ. ಗಿಲ್ಲಿಗೆ ಒಂದು ಓವರ್ ಕೊಡ್ರಪ್ಪ. ಬೋಲಿಂಗ್ ಕೊಡಲ್ಲ. 3 ಓವರ್ ಬೌಲಿಂಗ್, 5 ಓವರ್ ಬ್ಯಾಟಿಂಗ್. ಸ್ಪಿನ್ನು ಬ್ಯಾಟ್ ಸ್ಕೋರ್ 17.
ಆಡ್ರಿ ಬೋಲ್ಡು ಅಣ್ಣ 2 ಬಾಲು ಮೂರು ಅಲ್ಲ ಇವಿಗೆ ಮತ್ತೆ ನಾಲ್ಕು ಬಂದು ಎಷ್ಟು ಲೇಟಾಗಿ ಬ್ಯಾಟ್ ತರ್ತೀಯೋ ಅಡ್ವಾನ್ಸ್ ಇದೆಲ್ಲ ಬಿಡಲೇಬಾರ್ದು ನಿನ್ನ ಗ್ಯಾಪ್ ಕಡೆ ಬ್ಯಾಟ್ ತೋರಿಸಿದ್ರೆ ಸಾಕು ಹೋಗ್ಬಿಡ್ತವೆ ಪಾಪ ಹತ್ರಕ್ಕೆ ಬರ್ತೀರಾ ಎಷ್ಟಿದೆ 5ನೇದು ಬರ್ತಾನೆ ಏನ್ರಿ ಸರ್ ಹಿಡಿದ್ರೆ ಹಿಡಿದ್ರೆ ಔಟ್ ಇದೆ ಇಲ್ಲ ಬ್ಯಾಟ್ ಟಚ್ ಆಗಿರ್ಲಿಲ್ಲ ಒಂದು ಬಾಲ್ ಬಾಲೇ ಗೊತ್ತಾಯ್ತು ನನ್ ಕವರ್ ಆಗಿ ಆಡು ಅಂತ ಹೇಳ್ದೆ ಡೇಂಜರಸ್ ಬೌಲರ್ ವಿಕೆಟ್ ರೋ ಮಾಡ್ಕೊಂಡು ಆಡು ಕಾಣ್ಲೇ ಇಲ್ಲ ಗುರು ಇಲ್ಲಿ ಫೀಲ್ಡರ್ ಇಲ್ಲ ಅನ್ಕೊಂಡಿದ್ವಿ ಎಲ್ಲ ಒಂದೇ ಕಲರ್ ಆಗಿದೆ ಅದು ಸೀರಿಯಸ್ ಆಗಿ ಕಾಣ್ಲಿಲ್ಲ ನೀವು ಅದನ್ನೆರಡು ನೀವು ಹಾಕೊಂಡಿರೋ ಇದು ಟೀ ಶರ್ಟ್ಗೂ ಅದಕ್ಕೂ ಅವನಿಗೆ 2 ತಾನೆ ನಿನಗೆ 2 ಒಳ್ಳೆ ರನ್ ಬಂದಿತ್ತು ಇದನ್ನೇ ಪ್ರತಾಪನ್ ಅಂತವ್ರು ನಮ್ಮದು ಇದಾರೆ ಆಗಲ್ಲ ಗ್ಲೋಬಲ್ ಎತ್ಕೊಡ್ತೀನಿ ಮೇಲೆ ಯಾಕೆ ಹಿಂಗೆ ಬರುತ್ತಾ ರೀಚ್ ಆಗೋದ್ರೊಳಗೆ ಇನ್ನೂ ಬಂದಿರಲ್ಲ ಲಾಸ್ಟ್ ಬಾಲ್ ಲಾಸ್ಟ್ ಅವರಾ ಹಿಡಿಯ ಬಾಲು 1 ಓವರ್ ಬೌಲಿಂಗ್ ಕೊಟ್ಬಿಟ್ರ ಅವನಿಗೆ ಬಾಲ್ ಹಿಡಿಯೋ ಇಲ್ಲ 8 ರನ್ ಬಿಟ್ಟಿದ್ದಾನೆ ಈಸಿ ಬಾಲ್ ಅಷ್ಟೇ ಟೈಮ್ ಸ್ಕ್ರೀಸಲ್ಲಿ ಇರು ಮಿಡ್ಲ್ ಮಾಡಿಸು ಸಾಕು ಬೌಂಡ್ರಿನೇ ಬರಬೇಕು ಅಂತೇನಿಲ್ಲ ಕಾನ್ಫಿಡೆನ್ಸ್ ಅಷ್ಟೇ ಅಷ್ಟೇ ಇರಲಿ ನಾನು ಆಕ್ಚುಲಿ ಸುಮ್ಮನೆ ನಿಂತಿದ್ದೆ ಸಿಗಾಕಂತ ಸ್ಪಿನ್ನು ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ ಇಲ್ಲಿದ್ದಾಗ ಔಟ್ ಏನೋ ಬಾರ ಫೀಲ್ಡಿಂಗು ಏನಕ್ಕೆ ಸರಿ ಬ್ಯಾಟಿಂಗ್ ಭಾರಿ ಚೆನ್ನಾಗೈತಿದೆ ಇಲ್ಲಿಗಾದ್ರೂ ಬರಲಿ ನೀನು ಚೂರು ಬಾಡಿ ಮೂವ್ ಮಾಡೋಕ್ಕಂತ ಇಲ್ಲಾಂದ್ರೆ ಸಾಕು ಹೋಗ್ಬೇಕು ಗ್ಯಾಪಲ್ಲಿ ಬಾಲ್ ಆಗುತ್ತೆ ನೀನು ಒಳ್ಳೆ ಫ್ಲೆಕ್ಸಿಬಿಲಿಟಿ ಇದೆ ಬಾಡಿ ಹಿಂಗೆ ಅವ್ನ ಕೆಪಾಸಿಟಿಗೆ ತಕ್ಕಂಗೆ ಆಡಲ್ಲ ಡ್ಯಾನ್ಸ್ ಆಡ್ರಿ ನೋಡೋಣ ಇರುತ್ತೆ ಬಾಲ್ ಟೆಕ್ನಿಕ್ ಒಂದು ನಿನ್ನ ರೇಂಜಿಂದ ಹೊರಗೆ ಬಿದ್ದಿರುತ್ತೆ ಅದನ್ನ ಲೇಟ್ ಕಟ್ ಆಡ್ಬೇಕು ಅದನ್ನ ಬಿಡಲೇಬಾರ್ದು ನೋಡ್ರಿ ಹೊಡಿಲೇಬೇಕು ಸುಮ್ಮನೆ ಅಷ್ಟೇ ನೋಡ್ದ ಇಲ್ಲಿತ್ತು ಬಾಲು ಬಾಡಿ ಯಾಕಂದ್ರೆ ಬ್ಯಾಕ್ ಮೂವ್ಮೆಂಟ್ ಇತ್ತಲ್ಲ ಬ್ಯಾಟಿಗೆ ಮಿಡ್ಲ್ ಮಾಡಬೇಕು 36 ತಡೆಯ 37 ಹಾಗಾದ್ರೆ ಮುಂದೆ ಡ್ರೈವ್ 36 ಓವರ್ ಲೇಟ್ ಫುಟ್ ವರ್ಕ್ ಕೊಡ್ಬೇಡ ಆ ಸ್ಪಿನ್ನು ಅನ್ಸಿರ್ಬೇಕು ಏನ್ ಮಾಡ್ತಾರೆ ಕೈಯಿಂದ ರಿಲೀಸ್ ಆದ್ಮೇಲೆ ಕಾಲು ಎತ್ತಿಟ್ರೆ ಹಿಂಗೆ ಲೇಟ್ ಕಟ್ ಬ್ಯಾಟ್ ಕೊಡೋದು ಎಷ್ಟು ಓವರ್ ಇದು 8 ಇದು 7 ಕಂಪ್ಲೀಟ್ 8 ರನ್ನಿಂಗ್ 3 ಓವರ್ ಇದೆ
ಇಲ್ಲ 4 ಓವರ್. ಗುಡ್ ಒನ್ ಪ್ರತಾಪ. ಇವಿಗೆ ಹೇಳಿದ್ದು 40 ನೀನ್ ನಮ್ ಕಡೆ ಅಂತ ಗೊತ್ತಾಗದ್ ಬೇಡ. ವಿನ್ ಮಾಡಿಲ್ಲ. ಮನೋಜ ಇದ್ದಿದ್ರೆ ಇನ್ನೂ ಸ್ಕೋರ್ ಇರೋದು ಮಾಡಂಗಿಲ್ಲ. ಮನೋಜ ಔಟ್ ಆಗ್ತಿರ್ತಾರೆ. ಪಾಯಿಂಟ್ 41. ಲಾಸ್ಟ್ ಹಾ ಇನ್ನೊಂದು ಓವರ್ ಇದೆ. ಎಂಟು ಕಂಪ್ಲೀಟ್. 2 ಓವರ್ ಇದೆ. 2 ಓವರ್. ಇನ್ನು ಓವರ್ ಐತೆ. ರನ್ ಹೋದ್ರೂ ಈ ಸಲ ಟೀಮ್ ಎಫರ್ಟ್ ಇತ್ತು. ಇನ್ನೊಂದು ಬಾಲ್ ಸುಮ್ಮನೆ ಬಿಟ್ನಲ್ಲ ಬಾಲ್.